ಉಸಿರಾಡಕ್ಕೂ ಗಾಳಿ ಇಲ್ದಂಗ ಆಯ್ತದಪ್ಪ. ನೀರಾದ್ರೂ ಕುಡಿಯೋಣ ಅಂದ್ರೆ ನೀರ್ ಬಿಟ್ಟು 2 ತಿಂಗಳಾಯ್ತಲ್ಲಪ್ಪ. ಕುಡಿಯೋ ನೀರು ಮತ್ತು ಉಸಿರಾಡೋ ಗಾಳಿಗೆ ಇಷ್ಟೊಂದು ಸಮಸ್ಯೆಗಳು ಬರಕ್ಕೆ ಕಾರಣಗಳು ಏನಂತ ಗೊತ್ತಾ? ಒಂದ್ ಕಡೆಯಿಂದ ಎಲ್ಲ ಮರ ಕಡ್ಕೊಂಡ್ ಬಂದೆ, ಇದೊಂದ್ ಮರ ಉಳಿದಲ್ಲಪ್ಪ. ಇದನ್ನ ಕಡ್ದಾಕ್ಬಿಟ್ಟು ಈ ಜಾಗದಲ್ಲಿ ಒಳ್ಳೆ ಬಿಲ್ಡಿಂಗ್ ಕಟ್ಬೋಣ. ಅಲ್ಲೇನ್ ಹಾಕ್ ಮಾಡೋದು, ನೀರೆಲ್ಲ ಕಡದೆ ನಡಿ. ಈ ಪ್ಲಾಸ್ಟಿಕ್ ಕವರ್ನ ಯಾಕೆ ಮನೆ ತಗೊಂಡೋದು, ಇಲ್ಲೇ ಬಿಡೋಣ. ಮರಗಳನ್ನ ಕಡಿದು ನಾಶ ಮಾಡಿ ನೀರ್ನ ಮಿತವಾಗಿ ಬಳಸ್ತಂತೆ ವೇಸ್ಟ್ ಮಾಡಿ, ಪ್ಲಾಸ್ಟಿಕ್ ನ ತುಂಬಾ ಬಳಸಿ ಎಲ್ ಬೇಕಲ್ಲಿ ಬಿಸಾಡಿ ಪ್ರಕೃತಿನ ಹಾಳು ಮಾಡೋದ್ರಿಂದ ನಮ್ಗೆ ಉಸಿರಾಡೋ ಗಾಳಿಗೆ ಮತ್ತು ಕುಡಿಯೋ ನೀರಿಗೆ ಸಮಸ್ಯೆ ಆಗಿದೆ. ಏನಪ್ಪ ಇದು ಇಷ್ಟೊಂದು ದೊಡ್ಡ ಕೆಟ್ಟ ಕನ್ಸ್ ಬಿದ್ದಿದೆ ದೇವ್ರೆ, ಈ ತರ ಆಗದ್ರು ಸಾಕು. ಇನ್ಮೇಲೆ ನೀರ್ನ ಮಿತವಾಗಿ ಬಳಸೋಣ, ನಲ್ಲಿನ ಸರಿಯಾಗಿ ಹಾಕೋಣ. ಅಂಕಲ್ ಪ್ಲಾಸ್ಟಿಕ್ ಕವರ್ ಏನ್ ಬೇಡ, ನಾನು ಮನೆಯಿಂದ ಬ್ಯಾಗ್ ತಂದಿದ್ದೀನಿ. ನಿಮ್ ತರ ಎಲ್ಲರೂ ಬ್ಯಾಗ್ ತಗೊಂಡ್ಬಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಡಿಮೆ ಆಗುತ್ತೆ ಮಗ. ಹೆಂಗಿದ್ರು ನಮ್ಮ ಮನೆ ಮುಂದ್ಗಡೆ ಒಂದ್ ಜಾಗ ಖಾಲಿ ಐತಲ್ಲ, ಇವಾಗ್ಲೇ ಹೋಗಿ ಒಂದು ಗಿಡ ಇಟ್ಬೋಣ. ನಾವ್ ಮಾಡೋ ಸಣ್ಣ ಕೆಲಸಗಳ ಜವಾಬ್ದಾರಿ ದೊಡ್ಡ ಪರಿಸರ ರಕ್ಷಣೆಗೆ ದಾರಿಯಾಗುತ್ತೆ. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ.